ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿನ ಸೋ ಕಾಲ್ಡ್ ದೊಡ್ಡಣ್ಣ ಅಮೆರಿಕ. ಅಮೆರಿಕ ಅಂದ್ರೆ ಒಂದಷ್ಟು ದೇಶಗಳಿಗೆ ಭಯ, ಒಂದಷ್ಟು ದೇಶಗಳಿಗೆ ನಂಬಿಕೆ. ಇನ್ನು ಕೆಲವು ದೇಶಗಳಿಗೆ ಭಯ, ನಂಬಿಕೆ ಎರಡೂ ಇದೆ. ಅಮೆರಿಕ ಏನಾದರೂ ಒಂದು ಸಂಘರ್ಷದ ಮಧ್ಯೆ ಎಂಟ್ರಿ ಕೊಟ್ರೆ ಎಂಥದ್ದೇ ದೊಡ್ಡ ಯುದ್ಧ ಇರಲಿ, ಅದು ಅರೆ ಕ್ಷಣದಲ್ಲಿ ನಿಂತೋಗುತ್ತೆ ಅಂತ ಇಡೀ ಜಗತ್ತು ನಂಬಿತ್ತು. ಇನ್ನು 21ನೇ ಶತಮಾನದಲ್ಲಿ ಅಮೆರಿಕ ಏನಾದರೂ ಒಂದು ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆದರೆ ಅದನ್ನು ತಡೆಯೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಅದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತಾನು ಜಗತ್ತು ಆತಂಕ ಪಟ್ಟಿತ್ತು. ಆದರೆ ನೋಡಿ, ಇವತ್ತು ಕಾಲ ಬದಲಾಗಿದೆ. ಅಮೆರಿಕ ಅಂದುಕೊಂಡಿದ್ದನ್ನೆಲ್ಲ ಸಾಧಿಸೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಇತ್ತೀಚಿನ ಇರಾನ್ ಸಂಘರ್ಷವೇ ಸಾಕ್ಷಿ. ಇರಾನ್ ಮೇಲೆ ಅಮೆರಿಕ ಸವಾರಿ ಮಾಡಬಹುದು ಅಂತ ಜಗತ್ತು ಅಂದುಕೊಂಡಿತ್ತು. ಆದರೆ ಇರಾನ್ ಅಮೆರಿಕಾಗೆ ಅನಿರೀಕ್ಷಿತ ತಿರುಗೇಟು ಕೊಡ್ತಿದೆ. ಅಮೆರಿಕ ಅಂದುಕೊಂಡ ಗುರಿಗಳನ್ನ ಸಾಧಿಸೋದಕ್ಕೆ ಆಗದ ರೀತಿಯಲ್ಲಿ ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಹೀಗಾಗಿ ಅಮೆರಿಕ ಇವತ್ತು ಇರಾನ್ ಯುದ್ಧದಲ್ಲಿ ಒಂದು ಹೆಜ್ಜೆ ಹಿಂದೆ ಇಡುವ ಸಂದರ್ಭ ಬಂದಿದೆ. ಅಚ್ಚರಿಯ ವಿಷಯ ಅಂದ್ರೆ ಅಮೆರಿಕ ಯುದ್ಧ ಅಥವಾ ಸಂಘರ್ಷಗಳಲ್ಲಿ ಸೋತಿರೋದು ಅಥವಾ ಮುಖಭಂಗ ಮಾಡ್ಕೊಂಡಿರೋದು ಇದೇ ಮೊದಲಲ್ಲ. ಜಗತ್ತಿನ ಪವರ್ಫುಲ್ ಸೇನೆ ಹೊಂದಿರುವ ಅಮೆರಿಕ ಇತಿಹಾಸದಲ್ಲಿ ಎಷ್ಟೋ ಕಡೆ ಕಡ್ಡಿ ಆಡಿಸೋದಕ್ಕೋಗಿ ಪೆಟ್ಟು ತಿಂದು ಬಂದಿದೆ. ಅಫ್ಘಾನಿಸ್ತಾನದಿಂದ ಕೊರಿಯಾವರೆಗೆ, ವಿಯೆಟ್ನಾಂನಿಂದ ಕ್ಯೂಬಾವರೆಗೆ, ಬ್ರಿಟಿಷ್ ಸೇನೆ ವಾಷಿಂಗ್ಟನ್ ಡಿಸಿಗೆ ನುಗ್ಗಿದ ಘಟನೆವರೆಗೆ ಅಮೆರಿಕ ಸೋತ ಆ ಯುದ್ಧಗಳು ಯಾವ್ಯಾವುವು? ಟ್ಯಾಕ್ಟಿಕಲ್ ಆಗಿ, ಸ್ಟ್ರಾಟಜಿಕ್ ಆಗಿ ಅಮೆರಿಕ ಫೇಲ್ ಆಗಿದ್ದು ಎಲ್ಲಿ? ಈ ಸೋ ಕಾಲ್ಡ್ ದೊಡ್ಡಣ್ಣನ ಸೊಕ್ಕು ಅಡಗಿಸಿದ ಆ ಘಟನೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ವಿಯೆಟ್ನಾಂ ಯುದ್ಧ, ದೊಡ್ಡಣ್ಣನ ಅಹಂಕಾರ ಮಣ್ಣು ಪಾಲು. ಅಮೆರಿಕದ ಮಿಲಿಟರಿ ಇತಿಹಾಸದಲ್ಲಿ ವಿಯೆಟ್ನಾಂ ವಾರ್ ಒಂದು ಮಾಸದ ಗಾಯ. 1955ರಿಂದ 1975ರವರೆಗೆ ನಡೆದ ಈ ಯುದ್ಧ ಅಮೆರಿಕಾಗೆ ಅತಿ ದೊಡ್ಡ ಮುಖಭಂಗ ಆಗುವಂತೆ ಮಾಡುತ್ತೆ. ಎಲ್ಲೋ ಇರೋ ಅಮೆರಿಕ ಏಷ್ಯಾಗ್ ಬಂದು ಮಣ್ಣು ಮುಕ್ಕಿತು. ಕಾರಣ, ಆಗ್ನೇಯ ಏಷ್ಯಾದಲ್ಲಿ ಕಮ್ಯುನಿಸಂ ಹರಡೋದನ್ನ ತಡೆಯಬೇಕು ಅನ್ನೋದು ಅಮೆರಿಕದ ಪ್ಲಾನ್. ಇದೇ ಕಾರಣಕ್ಕೆ ಉತ್ತರ ವಿಯೆಟ್ನಾಂನ ಕಮ್ಯುನಿಸ್ಟ್ ಪಡೆಗಳನ್ನ ಅಟ್ಟಾಡಿಸಿ ಹೊಡೆದು ಅಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸೋದಕ್ಕೆ ಅಮೆರಿಕ ಹವಣಿಸಿತ್ತು. ಅಮೆರಿಕದ ಹತ್ರ ಜಗತ್ತಿನ ಬೆಸ್ಟ್ ಫೈಟರ್ ಜೆಟ್ಗಳು, ಟ್ಯಾಂಕರ್ಗಳು ಮತ್ತು ಬಾಂಬರ್ಗಳಿದ್ವು. ಆದರೆ ವಿಯೆಟ್ನಾಂನ ದಟ್ಟ ಕಾಡುಗಳು ಅಮೆರಿಕದ ಪಾಲಿಗೆ ನರಕವಾದವು. ವಿಯೆಟ್ ಕಾಂಗ್ ಗೆರಿಲ್ಲಾ ಪಡೆಗಳು ಕಾಡಿನಲ್ಲೇ ಸುರಂಗಗಳನ್ನ ತೋಡಿ ಅಮೆರಿಕನ್ ಸೈನಿಕರನ್ನ ಅನಿರೀಕ್ಷಿತವಾಗಿ ಅಟ್ಯಾಕ್ ಮಾಡ್ತಿದ್ರು. ಪರಿಣಾಮ, ಸುಮಾರು 20 ವರ್ಷಗಳ ಕಾಲ ಯುದ್ಧ ಮಾಡಿದ್ರು ಅಮೆರಿಕಾಗೆ ಏನು ಸಿಗ್ಲಿಲ್ಲ. ಬರೋಬ್ಬರಿ 58,000 ಅಮೆರಿಕನ್ ಸೈನಿಕರು ಪ್ರಾಣ ಕಳೆದುಕೊಂಡ್ರು. ಅಮೆರಿಕದಲ್ಲಿ ಸಾರ್ವಜನಿಕರು ಯುದ್ಧದ ವಿರುದ್ಧ ಬೀದಿಗಿಳಿದ್ರು. ಕೊನೆಗೆ 1973ರಲ್ಲಿ ಅಮೆರಿಕ ಸೋಲನ್ನು ಒಪ್ಕೊಂಡು ಅಲ್ಲಿಂದ ಕಾಲ್ ಕಿತ್ತಿತು. 1975ರಲ್ಲಿ ಸೈಗಾನ್ ನಗರ ಪತನವಾದಾಗ ಅಮೆರಿಕನ್ ಹೆಲಿಕಾಪ್ಟರ್ಗಳು ತಮ್ಮ ರಾಯಭಾರಿ ಕಚೇರಿಯಿಂದ ಅವಸರವಾಗಿ ಹಾರಿ ಹೋಗ್ತಿದ್ದ ದೃಶ್ಯ ಅಮೆರಿಕದ ಪತನವನ್ನ ಇಡೀ ಜಗತ್ತಿಗೆ ಸಾರಿತ್ತು. ಅಫ್ಘಾನಿಸ್ತಾನ, 20 ವರ್ಷಗಳ ಶ್ರಮ, ಶೂನ್ಯ ಫಲಿತಾಂಶ. 21ನೇ ಶತಮಾನದ ಅತಿ ದೊಡ್ಡ ಟ್ರಾಜಿಡಿ ಅಂದ್ರೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ಮಾಡಿದ ದಾಳಿ. 2001ರಲ್ಲಿ ಅಲ್ ಖೈದಾ ಉಗ್ರರು ಅವಳಿ ಕಟ್ಟಡದ ಮೇಲೆ ದಾಳಿ ಮಾಡಿದಾಗ ಆ ಕಟ್ಟಡ ಹೊಡೆದ ಜಾಗತಿಕ ಉಗ್ರ ಮತ್ತು ಆತನಿಗೆ ಆಶ್ರಯ ಕೊಟ್ಟ ತಾಲಿಬಾನನ್ನ ಮುಗಿಸ್ತೀವಿ ಅಂತ ಅಮೆರಿಕ ಅಫ್ಘಾನಿಸ್ತಾನಕ್ಕೆ ನುಗ್ಗಿತ್ತು. ಮೊದಲ ಕೆಲವು ವರ್ಷ ಅಮೆರಿಕ ಗೆದ್ದಂತೆ ಕಂಡ್ರು. ಆಮೇಲೆ ತಾಲಿಬಾನ್ ಮತ್ತೆ ಮೇಲೆ ಬಂತು. ಅಮೆರಿಕ ಅಲ್ಲಿ ಪ್ರಜಾಪ್ರಭುತ್ವ ತರ್ತೀವಿ ಅಂತ ಬಿಲಿಯನ್ ಗಟ್ಲೆ ಡಾಲರ್ ಸುರಿಯಿತು. ತನ್ನದೇ ಆದ ಒಂದು ಸೇನೆಯನ್ನ ಅಫ್ಘಾನಿಸ್ತಾನದಲ್ಲಿ ಇಟ್ಟಿತು. ಆದರೆ ಅಫ್ಘಾನ್ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಅಮೆರಿಕಾಗೆ ಸಾಧ್ಯವಾಗಲೇ ಇಲ್ಲ. 2021ರಲ್ಲಿ ಬೈಡನ್ ಸರ್ಕಾರ ಇದ್ದಕ್ಕಿದ್ದಂತೆ ಸೈನ್ಯವನ್ನ ವಾಪಸ್ ಕರೆಸಿಕೊಂಡಿತು. ಅಮೆರಿಕನ್ ಸೈನ್ಯ ಹೋದ ಕೆಲವೇ ವಾರಗಳಲ್ಲಿ ತಾಲಿಬಾನ್ ಇಡೀ ಅಫ್ಘಾನಿಸ್ತಾನವನ್ನ ಮತ್ತೆ ವಶಪಡಿಸಿಕೊಳ್ಳುತ್ತೆ. ಯಾವ ತಾಲಿಬಾನ್ ಮುಗಿಸೋದಕ್ಕೆ 20 ವರ್ಷ ಟ್ರೈ ಮಾಡಿದ್ರೋ ಅದೇ ತಾಲಿಬಾನ್ ಇವತ್ತು ಅಮೆರಿಕ ಬಿಟ್ಟು ಹೋದ ಅಡ್ವಾನ್ಸ್ಡ್ ವೆಪನ್ಸ್ಗಳನ್ನ ಇಟ್ಕೊಂಡು ಮೆರಿತಾ ಇದೆ. ಇದಕ್ಕಿಂತ ದೊಡ್ಡ ಮುಖಭಂಗ ಅಮೆರಿಕಾಗೆ ಮತ್ತೊಂದಿಲ್ಲ. 1812ರ ಯುದ್ಧ, ವಾಷಿಂಗ್ಟನ್ ಡಿಸಿಗೆ ಬೆಂಕಿ. ಇದು ಇತಿಹಾಸದ ಹಳೆಯ ಕಥೆಯಾದರೂ ಅಮೆರಿಕವನ್ನ ಬಹಳ ಕಾಡಿದೆ. 1812ರಲ್ಲಿ ಅಮೆರಿಕ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆಯುತ್ತೆ. ಉದ್ದೇಶ, ಆಗ ಕೆನಡಾ ಬ್ರಿಟಿಷರ ಹಿಡಿತದಲ್ಲಿತ್ತು. ಅಮೆರಿಕಾಗೆ ಕೆನಡಾವನ್ನು ಆಕ್ರಮಿಸಿಕೊಂಡು ತನ್ನ ಸಾಮ್ರಾಜ್ಯ ಬೆಳೆಸುವ ಆಸೆ ಇತ್ತು.
ಈಗ ಡೊನಾಲ್ಡ್ ಟ್ರಂಪ್ ಕೆನಡಾ ನಮ್ಮ 51ನೇ ರಾಜ್ಯ ಅಂತಾರಲ್ಲ, ಅದು ನಿನ್ನೆಯ ಮೊನ್ನೆಯ ಆಸೆಯಲ್ಲ. ಅಮೆರಿಕಾಗೆ ಶತಮಾನಗಳ ಮಹತ್ವಾಕಾಂಕ್ಷೆ ಇತ್ತು. ಹಾಗಂತೂ ಅಮೆರಿಕ ಕೆನಡಾ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿತ್ತು. ಆದ್ರೆ ಅತ್ತ ಬ್ರಿಟಿಷ್ ಪಡೆಗಳು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಗೆ ನುಗ್ಗೆ ಬಿಡ್ತು. ಕೇವಲ ನುಗ್ಗಿದ್ದಷ್ಟೇ ಅಲ್ಲ, ಅಮೆರಿಕದ ಹೆಮ್ಮೆಯ ವೈಟ್ ಹೌಸ್ ಮತ್ತು ಕ್ಯಾಪಿಟಲ್ ಬಿಲ್ಡಿಂಗ್ಗೆ ಬೆಂಕಿ ಹಚ್ಚಿತ್ತು. ಅಮೆರಿಕದ ಆಗಿನ ಅಧ್ಯಕ್ಷ ಜೇಮ್ಸ್ ಮ್ಯಾಡಿಸನ್ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ರಾಜಧಾನಿಯನ್ನೇ ಬಿಟ್ಟು ಓಡಿ ಹೋದ್ರು. ಈ ಸಂಘರ್ಷದ ಔಟ್ಕಮ್ 1814ರಲ್ಲಿ ಶಾಂತಿ ಒಪ್ಪಂದವಾಯಿತು. ಆದರೆ ಅಮೆರಿಕಾಗೆ ಕೆನಡಾದ 1 ಇಂಚು ಭೂಮಿಯೂ ಸಿಗ್ಲಿಲ್ಲ. ಜಗತ್ತಿನ ಮುಂದೆ ಅಮೆರಿಕದ ಸೆಕ್ಯುರಿಟಿ ಎಷ್ಟು ವೀಕ್ ಇತ್ತು ಅನ್ನೋದನ್ನ ಈ ಯುದ್ಧ ತೋರಿಸಿಕೊಟ್ಟಿತ್ತು. ಕೊರಿಯಾ ಯುದ್ಧ 1950ರಲ್ಲಿ ಶುರುವಾದ ಕೊರಿಯಾ ಯುದ್ಧ ಅಮೆರಿಕದ ಪಾಲಿಗೆ ಸೋಲಲ್ಲದ ಸೋಲು. ಉತ್ತರ ಕೊರಿಯಾ ತನ್ನ ಕಮ್ಯುನಿಸ್ಟ್ ಸಿದ್ಧಾಂತದೊಂದಿಗೆ ದಕ್ಷಿಣ ಕೊರಿಯಾ ಮೇಲೆ ದಾಳಿ ಮಾಡುತ್ತೆ. ಅಮೆರಿಕ ಸೌತ್ ಕೊರಿಯಾ ಪರವಾಗಿ ಯುದ್ಧಕ್ಕೆ ಇಳಿತು. ಅಮೆರಿಕದ ಪ್ಲಾನ್ ತುಂಬಾನೇ ಸಿಂಪಲ್ ಆಗಿತ್ತು. ಉತ್ತರ ಕೊರಿಯಾವನ್ನ ಪೂರ್ತಿ ಅಳಿಸಿ ಹಾಕಿ ಒಂದೇ ಕೊರಿಯಾ ಮಾಡಬೇಕು ಅನ್ನೋದು. ಚೀನಾ ಎಂಟ್ರಿ. ಅಮೆರಿಕನ್ ಸೈನಿಕರು ಉತ್ತರ ಕೊರಿಯಾದ ಬಾರ್ಡರ್ ವರೆಗೂ ಹೋದ್ರು. ಆದ್ರೆ ಯಾವಾಗ ಚೀನಾ ತನ್ನ ಲಕ್ಷಾಂತರ ಸೈನಿಕರನ್ನ ಉತ್ತರ ಕೊರಿಯಾ ಪರವಾಗಿ ಕಳಿಸ್ತೋ, ಅಮೆರಿಕ ಬೆಚ್ಚಿಬಿತ್ತು. ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಚೀನಾದ ಹ್ಯೂಮನ್ ವೇವ್ ಅಟ್ಯಾಕ್ ಮುಂದೆ ಸೋತವು. ಕೊನೆಗೆ 1953ರಲ್ಲಿ ಯುದ್ಧ ನಿಲ್ಲುತ್ತೆ. ಆದರೆ ಬಾರ್ಡರ್ ಎಲ್ಲಿತ್ತೋ ಅಲ್ಲೇ ಉಳಿತು. ಅಮೆರಿಕ ಎಷ್ಟೇ ಟ್ರೈ ಮಾಡಿದ್ರು ಉತ್ತರ ಕೊರಿಯಾದ ಕಮ್ಯುನಿಸ್ಟ್ ಆಡಳಿತವನ್ನ ಕಿತ್ತೊಗೆಯೋದಕ್ಕೆ ಆಗಲೇ ಇಲ್ಲ. ಇವತ್ತು ನಾರ್ತ್ ಕೊರಿಯಾ ಅಮೆರಿಕಾಗೆ ಚಾಲೆಂಜ್ ಮಾಡ್ತಿದೆ ಅಂದ್ರೆ, ಕಿಮ್ ಜಾಂಗ್ ಉನ್ನ ಯಾರು ಟಚ್ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಅದು ಅಂದು ಅಮೆರಿಕ ಮಾಡಿದ ಸ್ಟ್ರಾಟಜಿಕ್ ಮಿಸ್ಟೇಕ್. ಇನ್ನು ಸಣ್ಣ ಪುಟ್ಟ ಆಪರೇಷನ್ಗಳನ್ನ ನೋಡೋದಾದ್ರೆ ಅಮೆರಿಕದ ಫೇಲ್ಯೂರ್ ಲಿಸ್ಟ್ ದೊಡ್ಡದಿದೆ. ಬೇ ಆಫ್ ಪಿಗ್ಸ್ 1961. ಕ್ಯೂಬಾದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅಧಿಕಾರ ಕಿತ್ತೆಸೆಯೋಕೆ CIA ಒಂದು ಪ್ಲಾನ್ ಮಾಡುತ್ತೆ. ಕ್ಯೂಬಾದಿಂದ ಓಡ್ ಹೋಗಿದ್ದ ಜನರಿಗೆ ತರಬೇತಿ ಕೊಟ್ಟು ಅವರನ್ನೇ ಕಳಿಸುತ್ತೆ. ಆದರೆ ಈ ಆಪರೇಷನ್ ಕೇವಲ 72 ಗಂಟೆಯಲ್ಲಿ ಮಕಾಡೆ ಮಲಗಿತು. ಕ್ಯಾಸ್ಟ್ರೋ ಸೇನೆ ಅಮೆರಿಕನ್ ಬೆಂಬಲಿತ ಪಡೆಯನ್ನ ಅಟ್ಟಾಡಿಸಿ ಹೊಡೆದು ಅರೆಸ್ಟ್ ಮಾಡುತ್ತೆ. ಕೆನಡಿ ಸರ್ಕಾರಕ್ಕೆ ಇಡೀ ಜಗತ್ತಿನ ಮುಂದೆ ನಾಚಿಕೆ ಪಡುವಂತಾಯಿತು. ಇರಾಕ್ ಯುದ್ಧ 2003ರಲ್ಲಿ ಸದ್ದಾಂ ಹುಸೇನ್ ಹತ್ರ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಅಮೆರಿಕ ಸುಳ್ಳು ಹೇಳಿ ಇರಾಕ್ ಮೇಲೆ ದಾಳಿ ಮಾಡುತ್ತೆ. ಸದ್ದಾಂನನ್ನ ಕೊಂದ್ರು ನಿಜ, ಆದ್ರೆ ಇರಾಕ್ನಲ್ಲಿ ಅಮೆರಿಕಾಗೆ ಏನ್ ಸಿಕ್ತು? ಇವತ್ತಿನವರೆಗೂ ಇರಾಕ್ ನೆಮ್ಮದಿಯಾಗಿಲ್ಲ. ಇರಾಕ್ ಯುದ್ಧದಿಂದ IS ನಂತಹ ಭೀಕರ ಉಗ್ರಗಾಮಿ ಸಂಘಟನೆ ಹುಟ್ಕೊಳ್ಳುತ್ತೆ. ಅಮೆರಿಕ ಗೆದ್ದೆ ಅಂತ ಅಂದುಕೊಂಡ್ರು ಸ್ಟ್ರಾಟಜಿಕಲಿ ಇಡೀ ಮಧ್ಯಪ್ರಾಚ್ಯವನ್ನೇ ನರಕ ಮಾಡಿ ಬಂತು. ಇರಾನ್ ಸಂಘರ್ಷ, ಬದಲಾದ ಯುದ್ಧ ತಂತ್ರ. ಈಗಿನ ಇರಾನ್ ಪರಿಸ್ಥಿತಿಯನ್ನ ನೋಡಿದ್ರೆ ಅಮೆರಿಕಾಗೆ ಯಾಕೆ ಪೆಟ್ಟು ಬೀಳ್ತಿದೆ ಅನ್ನೋದು ಅರ್ಥವಾಗುತ್ತೆ. ಇರಾನ್ ಈಗ ಮೊದಲಿನಂತಿಲ್ಲ. ಇರಾನ್ ಅಮೆರಿಕಾದ ವಿರುದ್ಧ ಅಸಮ್ಮಿತ ಯುದ್ಧ ಮಾಡ್ತಿದೆ. ಅಮೆರಿಕ ಹತ್ರ ದೊಡ್ಡ ಹಡಗುಗಳಿದ್ರೆ ಇರಾನ್ ಹತ್ರ ಸಾವಿರಾರು ಸುಸಜ್ಜಿತ ಡ್ರೋನ್ಗಳು ಮತ್ತು ಸೈಬರ್ ವೆಪನ್ಸ್ಗಳಿವೆ. ಅಮೆರಿಕಾದ ಎಕಾನಮಿಯನ್ನೇ ಕುಸಿಯುವಂತೆ ಮಾಡುವ ತಾಕತ್ತು ಇವತ್ತು ಇರಾನ್ಗಿದೆ. ಅಮೆರಿಕ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಂಘರ್ಷ ಶುರುವಾದ್ರೂ ಅಲ್ಲಿ ಕಡ್ಡಿ ಆಡಿಸೋದಕ್ಕೋಗುತ್ತೆ. ಅಲ್ಲಿನ ಸಂಪನ್ಮೂಲಗಳ ಮೇಲೆ ಕಣ್ಣಿಡುತ್ತೆ ಅಥವಾ ತನ್ನ ಸಿದ್ಧಾಂತವನ್ನ ಹೇರೋದಕ್ಕೆ ನೋಡುತ್ತೆ. ಆದರೆ ಇತಿಹಾಸದ ಪುಟಗಳು ಹೇಳ್ತಿರೋದು ಒಂದೇ ಮಾತು. ಒಂದು ಸಣ್ಣ ದೇಶವನ್ನ ಮಿಲಿಟರಿ ಬಲದಿಂದ ತುಳಿಯಬಹುದು, ಆದರೆ ಆ ದೇಶದ ಸ್ವಾಭಿಮಾನವನ್ನ ಗೆಲ್ಲೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಅಮೆರಿಕದ ಮಿಲಿಟರಿ ಬಜೆಟ್ ಜಗತ್ನಲ್ಲೇ ಅತಿ ಹೆಚ್ಚು. ಆದರೂ ವಿಯೆಟ್ನಾಂನಿಂದ ಹಿಡಿದು ಅಫ್ಘಾನಿಸ್ತಾನದವರೆಗೆ, ಈಗ ಇರಾನ್ ವರೆಗೆ ಅಮೆರಿಕ ಒಂದಲ್ಲ ಒಂದು ರೀತಿ ಹಿನ್ನಡೆ ಅನುಭವಿಸುತ್ತಲೇ ಬಂದಿದೆ. ಇದಕ್ಕೆ ಕಾರಣ ಅವರ ಒನ್ ಸೈಡೆಡ್ ಪ್ಲಾನ್. ಅಮೆರಿಕಾಗೆ ಯುದ್ಧದ ಆರಂಭ ಗೊತ್ತಿದೆ, ಆದರೆ ಅದರ ಅಂತ್ಯ ಗೊತ್ತಿಲ್ಲ. ಅಮೆರಿಕದ ಈ ಸರಣಿ ಸೋಲುಗಳನ್ನ ನೋಡ್ತಿದ್ರೆ ದೊಡ್ಡಣ್ಣನ ಆಧಿಪತ್ಯ ಈಗ ಅಂತ್ಯವಾಗುವ ಕಾಲ ಹತ್ತಿರ ಬಂತ? ಜಗತ್ತು ಮಲ್ಟಿಪೋಲಾರ್ ವರ್ಲ್ಡ್ ಆಗುವ ಟೈಮ್ ಬಂತ? ಅಥವಾ ಈಗಾಗಲೇ ಮಲ್ಟಿಪೋಲಾರ್ ವರ್ಲ್ಡ್ ಸೃಷ್ಟಿಯಾಗಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.